ಶಾಲೆಯ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಹಿರೇಕೊಟ್ನೇಕಲ್ ಶಾಲೆಯಲ್ಲಿ ಅವ್ಯವಸ್ಥೆ, ಮಕ್ಕಳ ಗೋಳಾಟ, ಸೌಲಭ್ಯಗಳಿಲ್ಲದೆ ನರಳುತ್ತಿರುವ ವಿದ್ಯಾರ್ಥಿಗಳು. ಅನುದಾನ ದುರುಪಯೋಗದ ಆರೋಪ. ಬಿಜೆಪಿ ಮುಖಂಡರು ಭೇಟಿ ನೀಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾಂಶುಪಾಲ ಮತ್ತು ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ಹಿರೇಕೊಟ್ನೇಕಲ್ ಶಾಲೆಯಲ್ಲಿ ಅವ್ಯವಸ್ಥೆ, ಮಕ್ಕಳ ಗೋಳಾಟ, ಸೌಲಭ್ಯಗಳಿಲ್ಲದೆ ನರಳುತ್ತಿರುವ ವಿದ್ಯಾರ್ಥಿಗಳು. ಅನುದಾನದ ದುರುಪಯೋಗದ ಆರೋಪ. ಬಿಜೆಪಿ ಮುಖಂಡರ ಭೇಟಿ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಪ್ರಾಂಶುಪಾಲ ಮತ್ತು ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹ. ಹಿರೇಕೊಟ್ನೇಕಲ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅನುದಾನ ದುರುಪಯೋಗದ ಆರೋಪ ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾಲೆಯಲ್ಲಿನ ಅವ್ಯವಸ್ಥೆಗಳನ್ನ ಕಂಡು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಶಾಲಾ ಮಕ್ಕಳ ಶೌಚಾಲಯದ ಕೊರತೆ ಇಲ್ಲಿನ ಪ್ರಮುಖ ಸಮಸ್ಯೆಯಾಗಿದೆ. ಶೌಚಾಲಯಗಳಿಲ್ಲದ ಕಾರಣ ಮಕ್ಕಳು ಬಯಲು ಪ್ರದೇಶದಲ್ಲಿ ಬಹಿರ್ದೆಸೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಅಲ್ಲದೆ ಶಾಲಾ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಕುಡಿಯುವ ನೀರು ಮತ್ತು ಶುಚಿತ್ವದ ಕೊರತೆಯೂ ಇದೆ ಎಂದು ದೂರಿದ್ದಾರೆ. ಮಕ್ಕಳಿಗೆ ನೀಡಬೇಕಾದ ಸೌಲಭ್ಯಗಳನ್ನ ನೀಡದೆ ಅನುದಾನವನ್ನ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಮುಖಂಡರು, ಶಾಲಾ ಮಕ್ಕಳ ಪರಿಸ್ಥಿತಿ ಶೋಚನೀಯವಾಗಿದೆ. ಸರ್ಕಾರದಿಂದ ಅನುದಾನ ಬಂದರೂ ಸಹ ಶಾಲಾ ಪ್ರಾಂಶುಪಾಲರು ಮತ್ತು ವಾರ್ಡನ್ ಸೇರಿದಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಮಕ್ಕಳ ಹೆಸರಿನಲ್ಲಿ ಅನುದಾನ ಲೂಟಿ ಮಾಡುತ್ತಿರುವ ಪ್ರಾಂಶುಪಾಲ ಮಹಾಂತೇಶ್ ಮತ್ತು ವಾರ್ಡನ್ ಅಂಬಣ್ಣನವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಶಾಲೆಯಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ತನಿಖೆ ನಡೆಸುವಂತೆ ಮತ್ತು ಶೀಘ್ರವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮಕ್ಕಳ ಹಿತದೃಷ್ಟಿಯಿಂದ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆಯ ಪ್ರತಿಕ್ರಿಯೆ ಇನ್ನಷ್ಟು ಬರಬೇಕಿದೆ. ಸದ್ಯಕ್ಕೆ ಶಾಲೆಯಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಯಾವುದೇ ಅಸ್ತವ್ಯಸ್ತ ಐತೆ ಇಲ್ಲಿ ಸರಿಯಾಗಿ ಸರ್ಕಾರದಿಂದ ಬಂದಿರಂತ ಶೂಗಳು ನೋಡಿದ್ರೆ ಇವೆಲ್ಲ ಬಾಕ್ಸ್ಗಳು ಹಿಂಗೆ ಇದಾವೆ. ಯಾವ ಹುಡುಗರು ಹಂಚಿಲ್ಲ. ಅಲ್ಲಿದಾವ ಇದಾವ. ಇವೆಲ್ಲ ಕಿಟ್ಟುಗಳು ವರ್ಷಕ್ಕೆ ಪ್ರತಿ ತಿಂಗಳು ಬರ್ಬೇಕಾದಂತ ಕಿಟ್ಟಿ 4 ಸಲ ಕೊಟ್ಟಿರೋದು. ಅಡಿಗೆ ಮಾಡ್ರಿ, ಅಕ್ಕಿಯಾಗ ನುಸುಳ ಬಂತಂದ್ರ ಅದು ಬರ್ತಿರ್ತದ, ಅದೇನಾಗಂಗಲ್ಲ, ತೆಗೆದು ಹೋಗಿ ಕಟ್ತಿರಂತಲ್ಲ. ಈ ಒಂದು ನಿಮಿಷ 7 ಜನ ಏನ್ ಮಾಡ್ತೀರಿ ನೀವು ಕೆಲಸ? ಲೈಟ್ ವ್ಯವಸ್ಥೆನೇ ಇಲ್ಲ. ಆ ಕಡೆ ಈ ಕಡೆ ಲೈಟ್ ವ್ಯವಸ್ಥೆನೇ ಇಲ್ಲ. ಇದು ಸ್ನಾನ ಮಾಡೋ ಜಾಗ ಇದು. ಹುಡುಗರು ಈ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇವರು ಮಕ್ಕಳನ್ನ ನೋಡ್ಕೊಳ್ತಾ ಇದಾರ ಅಂತ ಇಲ್ಲೇ ಗೊತ್ತಾಗ್ತದೆ ಇವತ್ತೆಲ್ಲ. ಆಮೇಲೆ ಮಕ್ಕಳು ಯಾವುದು ಶೌಚಾಲಯನ ಬಳಸಲಾರ್ದೇ ಬಯದರ್ಸಿ ಬಯಲಿಗೆ ಹೋಗ್ತಾ ಇದ್ದಾರೆ. ಇದು ಬಾಲಕಿಯರ ವಸತಿ ಇದು ನೀಲಯ. ಈ ಕಸ ಬಾತ್ರೂಮ್ ಅಂತೂ ಯೂಸೇ ಮಾಡಿಲ್ಲ ಸರ್. ಇದೆಲ್ಲ ಬಾರಿಗೆ ನೋಡ್ರಿ ಎಲ್ಲಿ ಇಟ್ಟಾರ. ವ್ಯವಸ್ಥೆಯು ಸ್ವಚ್ಛತೆನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ ಫ್ಯಾನ್ ಇಲ್ಲ, ಫ್ಯಾನ್ ಉಪಯೋಗ ಇಲ್ಲ. ಫ್ಯಾನ್ ಹಾಕ್ತಾರೆ ಸರ್, ನೋಡ ಫ್ಯಾನ್ ಏನೂ ಇಲ್ಲ. ದಲಿತ ಐತೆ, ಯಾವುದೇ ಅಸ್ತವ್ಯಸ್ತ ಐತೆ ಇಲ್ಲಿ ಸರಿಯಾಗಿ. ಹುಡುಗರು ಸರ್ಕಾರದಿಂದ ಬಂದಿರಂತ ಶೂಗಳು ನೋಡಿದ್ರೆ ಇವೆಲ್ಲ ಬಾಕ್ಸ್ಗಳು ಹಿಂಗೆ ಇದಾವೆ. ಯಾವ ಹುಡುಗರು ಹಂಚಿಲ್ಲ. ಅಲ್ಲಿದಾವ ಇದಾವ. ಇವೆಲ್ಲ ಕಿಟ್ಟುಗಳು
ವರ್ಷಕ್ಕೆ ಪ್ರತಿ ತಿಂಗಳ ಬರ್ಬೇಕಾದಂತ ಕಿಟ್ಟಿ 4 ಸಲ ಕೊಟ್ಟಿರೋದು ಇದು. ಏನಿಲ್ಲ ಸರ್, ಇಲ್ಲ ನನಗೆ. ಇಲ್ಲಿ ನುಸುಳ ಬರಕತ್ತದ. ಇನ್ನ ಬಂದು ನಿಮ್ಮ ಮಕ್ಕ ಅಂತಂದು ನೀವು ಅಡಿಗೆ ಮಾಡ್ರಿ. ಈ ಅಕ್ಕಿಯಾಗ ನುಸುಳ ಬಂತಂದ್ರ ಅದು ಬರ್ತಿರ್ತದ, ಅದೇನಾಗಂಗಿಲ್ಲ, ತೆಗೆದು ಒಕ್ಕಡ್ತಿರಂತಲ್ಲ ಈ ಮತ್ತೆ ಎಷ್ಟು ಜನ ಇರೋದು? 5 ಜನ ಇದ್ದಾರೆ, ಒಬ್ರು night ಮಾಡ್ಕೊಂಡಿದ್ದಾರೆ. ಒಂದು ನಿಮಿಷ. 7 ಜನ ಇದ್ದಾರೆ. 7 ಜನ ಏನ್ ಮಾಡ್ತೀರಿ ನೀವು ಕೆಲಸ? ಲೈಟ್ ವ್ಯವಸ್ಥೆನೇ ಇಲ್ಲ, ಆ ಕಡೆ ಈ ಕಡೆ ಲೈಟ್ ವ್ಯವಸ್ಥೆನೇ ಇಲ್ಲ. ಇದು ಸ್ನಾನ ಮಾಡೋ ಜಾಗ ಇದು. ಹುಡುಗರು ಈ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಇವರು ಮಕ್ಕಳನ್ನ ನೋಡ್ಕೊಳ್ತಾ ಇದಾರ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಇವತ್ತೆಲ್ಲ. ಆಮೇಲೆ ಮಕ್ಕಳು ಯಾವುದು ಶೌಚಾಲಯನ ಬಳಸಲಾರ್ದೇ ಬಯದರ್ಸಿ ಬಯಲಿಗೆ ಹೋಗ್ತಾ ಇದ್ದಾರೆ. ಯುವ ಮೋರ್ಚಾ ಅಧ್ಯಕ್ಷರು ನಾವೀಗ ಸದ್ಯ ಎಲ್ಲಿದ್ದೀವಿ ಅಂತಂದರೆ BR ಅಂಬೇಡ್ಕರ್ ವಸತಿ ಶಾಲೆ ಹಿರೇಕೊಟ್ನೆಕಲ್. ಇದು ಇರೋದು ಮಾನ್ವಿ ನಗರದಲ್ಲೇ ಇದೆ. ಇದರ ಮೂಲಭೂತ ಸೌಕರ್ಯಗಳು ಏನೇನಿದಾವೆ ಏನೇನಿಲ್ಲ ಅಂತೇಳಿ ಪರಿಶೀಲನೆ ಮಾಡೋಣ ಅಂಥೇಳಿ ಬಂದಿದ್ವಿ ನಾವು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆನೇ 1.5 ವರ್ಷಕ್ಕೆ ಮುಂಚೆ ಬಂದು ಪರಿಶೀಲನೆ ಮಾಡಿ ಏನೇನು ವ್ಯವಸ್ಥೆಗಳಿದ್ದಾವೆ, ಏನೇನು ವ್ಯವಸ್ಥೆಗಳು ಆಗಬೇಕು, ಇದೆಲ್ಲ ರೀತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನೇನು ಆಗಬೇಕಂತ ಒಂದ್ಸರಿ ಬಂದು ವಿಚಾರಿಸಿ ಎಲ್ಲ ಹೇಳಿ ಹೋಗಿತ್ತು. ಈಗ ಬಂದು ಪರಿಶೀಲನೆ ಮಾಡಿದರೆ ಆಗಿನಕ್ಕಿಂತ ಈಗ ದುಸ್ಥಿತಿ ಇನ್ನೂ ಹದಗೆಟ್ಟಿದೆ. ಇಲ್ಲಿ ಮಕ್ಕಳಿಗೆ ಸರಿಯಾದ ಶೌಚಾಲಯಗಳಿಲ್ಲ, ಊಟದಲ್ಲಿ ಹುಳಗಳು ಬರ್ತಾ ಇದ್ದಾವೆ, ಅವು ತಿನ್ನೋಕ್ಕೂ ಆಗ್ತಾಯಿಲ್ಲ ಪಾಪ ಹುಡುಗರಿಗೆ. ಅದೇನೋ ಬೇಡದೇ ಇರೋಂಥ ಮಕ್ಕಳನ್ನ ಇಲ್ಲೇನೋ ಬಿಟ್ಟೋಗಿದ್ದಾರೆ, ಅವ್ರ ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು. ಈ ಸೌಲಭ್ಯಗಳೆಲ್ಲ ಈಗ ಶಿಕ್ಷಕರಾಗಲಿ ಆಮೇಲೆ ವಾರ್ಡನ್ಗಳಾಗಲಿ ಸರಿಯಾದ ವ್ಯವಸ್ಥೆಗಳನ್ನ ಇಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ. ಹೀಗಾಗಿ ನಾವೆಲ್ಲ ಶಿಕ್ಷಣಾಧಿಕಾರಿಗಳೇ ಆಗಲಿ, ಮಂತ್ರಿಗಳಿಗೆ, ಸಚಿವರಿಗೆ ಕೋರೋದಿಷ್ಟೇ ಇದೆಲ್ಲ ಅವ್ಯವಸ್ಥೆಗಳನ್ನ ಸುಧಾರಿಸ್ಬೇಕಂತ ಹೇಳಿ ಯುವ ಮೋರ್ಚಾ ಅಧ್ಯಕ್ಷರು ನಾವೀಗ ಸದ್ಯ ಎಲ್ಲಿದ್ದೀವಿ ಅಂತಂದರೆ BR ಅಂಬೇಡ್ಕರ್ ವಸತಿ ಶಾಲೆ ಹಿರೇಕೊಟ್ನೆಕಲ್. ಇದು ಇರೋದು ಮಾನ್ವಿ ನಗರದಲ್ಲೇ ಇದೆ. ಇದರ ಮೂಲಭೂತ ಸೌಕರ್ಯಗಳು ಏನೇನಿದಾವೆ ಏನೇನಿಲ್ಲ ಅಂತೇಳಿ ಪರಿಶೀಲನೆ ಮಾಡೋಣ ಅಂಥೇಳಿ ಬಂದಿದ್ವಿ ನಾವು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆನೇ 1.5 ವರ್ಷಕ್ಕೆ ಮುಂಚೆ ಬಂದು ಪರಿಶೀಲನೆ ಮಾಡಿ ಏನೇನು ವ್ಯವಸ್ಥೆಗಳಿದ್ದಾವೆ, ಏನೇನು ವ್ಯವಸ್ಥೆಗಳು ಆಗಬೇಕು, ಇದೆಲ್ಲ ರೀತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನೇನು ಆಗಬೇಕಂತ ಒಂದ್ಸರಿ ಬಂದು ವಿಚಾರಿಸಿ ಎಲ್ಲ ಹೇಳಿ ಹೋಗಿತ್ತು. ಈಗ ಬಂದು ಪರಿಶೀಲನೆ ಮಾಡಿದರೆ ಆಗಿನಕ್ಕಿಂತ ಈಗ ದುಸ್ಥಿತಿ ಇನ್ನೂ ಹದಗೆಟ್ಟಿದೆ. ಇಲ್ಲಿ ಮಕ್ಕಳಿಗೆ ಅಲ್ಲ ನಿಮ್ಮದು ಸಪ್ರೇಟ್ ಇರ್ಬೇಕು ಹೌದಲ್ಲ? ಊಟದ ವ್ಯವಸ್ಥೆ ಸಪ್ರೇಟ್ ಇರಬೇಕಿಲ್ಲ ಅಲ್ಲ ಹೌದಲ್ಲ? ಮತ್ತೆ ಅಲ್ಲ ನಿಮ್ಮದು ಸಪ್ರೇಟ್ ಇರ್ಬೇಕು ಹೌದಲ್ಲ? ಊಟದ ವ್ಯವಸ್ಥೆ ಸಪ್ರೇಟ್ ಇರಬೇಕಿಲ್ಲ ಅಲ್ಲ ಹೌದಲ್ಲ? ಮತ್ತೆ ಇದು ಬಾಲಕಿಯರ ವಸತಿ ಇದು ನಿಲಯ. ಈ ಕಸ ಬಾತ್ರೂಮ್ ಅಂತೂ ಯೂಸೇ ಮಾಡಿಲ್ಲ ಸರ್. ಇದೆಲ್ಲ ಬಾರಿಗೆ ನೋಡ್ರಿ ಎಲ್ಲಿ ಇಟ್ಟಾರ. ವ್ಯವಸ್ಥೆಯು ಸ್ವಚ್ಛತೆನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ